ಮಂಗಳೂರು ಕೊಡಗು ಜಿಲ್ಲೆ ಕಡೆ ಅನೇಕ ಕಡೆ ಮಳೆ ಆಗ್ತಾ ಇದೆ. ಈಗ ಯಾದಗಿರಿ, ಶಹಾಪುರ, ಸಾಗರದಲ್ಲಿ ಜನಜೀವನ ಈಗ ಅಸ್ತವ್ಯಸ್ತವಾಗಿದೆ. ಯಾದಗಿರಿಯಲ್ಲಿ ರಣ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿದೆ. ರಸ್ತೆ ಜಲಾವೃತವಾಗಿರೋದ್ರಿಂದ ಮಳೆ ನೀರಿನಲ್ಲಿಯೇ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ಅಂಗಡಿಗಳ ಒಳಗೆ ನುಗ್ಗಿದಂತಹ ಮಳೆ ನೀರು ಹರಿದು ಹೋಗಲು ಅಗತ್ಯ ಕ್ರಮ ವಹಿಸುವಂತೆ ಆಗ್ರಹ. ನೋಡಿ, ಯಾದಗಿರಿ, ಶಹಾಪುರ ಈ ಕಡೆ ಎಲ್ಲ, ಸಾಗರದಲ್ಲಿ ಈ ಕಡೆ ಎಲ್ಲ ಕೂಡ ಜನಜೀವನ ಈಗ ಆಲ್ರೆಡಿ ಈ ಮಳೆಯಿಂದ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಹೇಗಪ್ಪ ಬದುಕೋದು ಅನ್ನೋ ರೀತಿ ಆಗ್ಬಿಟ್ಟಿದೆ. ಯಾದಗಿರಿಯಲ್ಲಿ ಈ ಒಂದು ರಣಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಕೂಡ ಜಲಾವೃತವಾಗಿಬಿಟ್ಟಿದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಶಹಾಪುರ ನಗರದಿಂದ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ 150A ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಳೆ ನೀರಿನಲ್ಲಿಯೇ ಈಗ ವಾಹನ ಸವಾರರು ಸಂಚಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ಅಂಗಡಿಗಳಿರೋದು, ಆ ಅಂಗಡಿಗಳ ಮುಂಗಟ್ಟುಗಳಿಗೂ ಕೂಡ ಒಳಗೆ ನುಗ್ಗಿಬಿಟ್ಟಿದ್ದಾವೆ ಮಳೆ ನೀರು. ಅಷ್ಟರ ಮಟ್ಟಿಗೆ ಜೋರಾದ ಮಳೆ ಬರ್ತಾ ಇರೋದು. ನೀರು ಹರಿದು ಹೋಗಲು ಅಗತ್ಯ ಕ್ರಮವನ್ನು ವಹಿಸಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ ಅಲ್ಲಿನ ಜನ. ಯಾಕೆ ಅಂತಂದರೆ ಅಂಗಡಿ ಮುಂಗಟ್ಟುಗಳಿಗೆ ಈಗ ನೀರು ನುಗ್ಗಿರೋದು ಎಷ್ಟೋ ಲಾಸ್ ಆಗುತ್ತೆ. ಹಾಗಾಗಿ ನೀರು ಹರಿದು ಹೋಗೋ ಥರ, ಅಂದರೆ ನೀರು ಅಲ್ಲೇ ಸ್ಟಾಕ್ ಆಗಿರೋದ್ರಿಂದ ಅದು ಅಲ್ಲಿಂದ ಹರಿದು ಹೋಗೋ ಥರ ಯಾವುದಾದ್ರೂ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ ಅಲ್ಲಿನ ಜನರ ಜೀವನ ಅಸ್ತವ್ಯಸ್ತವಾಗಿ ಬಿಟ್ಟಿದೆ. ಯಾವ ರೀತಿಯಾಗಿ ಬದುಕೋದು ಅನ್ನೋ ರೀತಿ ಆಗಿಬಿಟ್ಟಿದೆ.